ಬಿಡದಿ ಟೌನ್ಶಿಪ್ ಜಟಾಪಟಿ ಇದು ಇವತ್ತು ಇನ್ನೊಂದು ಸಂಘರ್ಷಕ್ಕೆ ನಾಂದಿ ಹಾಡಿತು. ಕಾರಣ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು. ಇಲ್ಲ ಇವತ್ತು ಬನ್ನಿ 27ನೇ ತಾರೀಕಿಗೆ ಅಂತ ಕುಮಾರಸ್ವಾಮಿ ಆಹ್ವಾನ ಕೊಟ್ಟರು. ಅದರ ಪರಿಣಾಮ ಈಗ ಬರಲಿಲ್ಲ ಅಂತ ಹೇಳಿದರು. ಮಾಜಿ ಜೋಡೆತ್ತುಗಳಾದ ಸಿಎಂ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವಣ ವಾಗ್ಯುದ್ಧ ತಾರಕಕ್ಕೇರಿದೆ. ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಅಂತ ಬೈರಮಂಗಲಕ್ಕೆ ಬನ್ನಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಸವಾಲು ಹಾಕಿದ್ದ ಕುಮಾರಸ್ವಾಮಿ ಅದರಂತೆ ಇವತ್ತು ಬೈರಮಂಗಲಕ್ಕೆ ಹೋದರು. ಹೋರಾಟದ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಒಂದು ನಾಮಫಲಕ ಅಂಟಿಸಿದಂಥ ಖಾಲಿ ಕುರ್ಚಿಯನ್ನು ಇಟ್ಟರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯಾಹ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ಗಾಗಿ ಕಾಯ್ದರು. ಆದರೆ ಇಬ್ಬರು ಮುಖಾಮುಖಿ ಆಗಲೇ ಇಲ್ಲ. ಪಂಥಾಹ್ವಾನ ವೇದಿಕೆ ಮೇಲೆ ಮಾತನಾಡಿದ ಕುಮಾರಸ್ವಾಮಿ, ಮುಖ್ಯಮಂತ್ರಿಗಳು ಭೇಟಿ ನೀಡಲ್ಲ ಅಂತ ನನಗೆ ಗೊತ್ತಿತ್ತು. ಇಲ್ಲಿ ಭೂಮಿ ಸ್ವಾಧೀನಪಡಿಸಿಕೊಂಡು ಮರಗಳನ್ನು ಕತ್ತರಿಸೋಕೆ ಮುಂದಾಗಿರುವ ಸಿಎಂ ಅಲ್ಲೆಲ್ಲೋ ಸಸಿ ನೆಡಕ್ಕೆ ಹೋಗಿದ್ದಾರೆ. ನಾವು ರೈತರ ಸಮ್ಮುಖದಲ್ಲಿ ಚರ್ಚೆಗೆ ಬನ್ನಿ ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳನ್ನು ಬೀದಿಗೆ ನಿಲ್ಲಿಸೋಕಲ್ಲ, ಇಲ್ಲಿ ಬಹುದಿನಗಳಿಂದ ಹೋರಾಟ ನಡೆಸ್ತಾ ಇರುವ ರೈತರಿಗೆ ಗೌರವಾರ್ಥವಾಗಿ ಹೇಳಿದ್ದೆ. ಅಲ್ಲಿ ನನಗೆ ಕೆಂಪು ಬಾವುಟ ಪ್ರದರ್ಶನ ಮಾಡಿದರು, ಆದರೆ ಅಲ್ಲಿ ಯಾರೂ ಕೂಡ ನಿಜವಾದ ರೈತರಿಲ್ಲ ಅಂತ ಆರೋಪಿಸಿದರು. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಎಚ್.ಡಿ.ಕೆ. ಮತ್ತು ಡಿ.ಕೆ. ಮಾತ್ರವಲ್ಲದೆ ಆಡಳಿತ ವಿಪಕ್ಷ ಶಾಸಕರು ಕೂಡ ಸಚಿವರ ನಡುವೆ ಜಟಾಪಟಿ ನಡೆದಿದೆ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸರ್ಕಾರದ ನೀತಿಗಳನ್ನು ಬೀದಿಯಲ್ಲಿ ಮಾತನಾಡೋಕ್ಕಾಗತ್ತಾ? ಅವರು ಸಿಎಂ ಆಗಿದಾಗ ಎಷ್ಟು ಬಾರಿ ಬೀದಿಯಲ್ಲಿ ಚರ್ಚಿಸಿದ್ದಾರೆ ಅಂತ ಪ್ರಶ್ನೆ. ಸಾರಿಗೆ ಸಚಿವ ಭೈರತಿ ಸುರೇಶ್, ವಿಪಕ್ಷಗಳು ರಾಜಕಾರಣ ಮಾಡಬಾರದು, ಇತಿಹಾಸದಲ್ಲಿ ಯಾವಾಗಲಾದರೂ ಸಿಎಂ ಹಾಗೂ ಕೇಂದ್ರ ಸಚಿವರು ಬಹಿರಂಗವಾಗಿ ಚರ್ಚೆ ಮಾಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಅವ್ರು ಬರಲ್ಲ ಅಂತ ಗೊತ್ತು ನನಗೆ. ಅವ್ರು ಹೇಳಿದೇನು, ಬೆಂಗಳೂರು ನಗರದ ರಸ್ತೆನಲ್ಲಿ 15 ಲಕ್ಷ ಸಸಿ ನೆಡ್ತಾರಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನು ಇಲ್ಲಿ ಬನ್ನಿ ಅಂತ ಕರೆದಿದ್ದು ಅವ್ರನ್ನ ಮುಖ್ಯಮಂತ್ರಿ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದರೆ ಚರ್ಚೆ ಮಾಡೋಕ್ಕೆ ತಯಾರಾಗಿಲ್ಲ. ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಇವ್ರು ಮುಖ್ಯಮಂತ್ರಿಗಳ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ. ಅವರ ಹಿರಿತನಕ್ಕೆ ಇದು ಶೋಭೆ ತರುವಂಥ ರೀತಿಯಾಗಿ ನಡ್ಕೊತಾ ಇಲ್ಲ. ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದ್ದಾರಲ್ಲ ಇವರು. ವಿರೋಧ ಪಕ್ಷದವರು ರಾಜಕಾರಣ ಮಾಡಬಾರ್ದು, ಬಟ್ ಏನಿದ್ರು ಕುತ್ಕೊಂಡು ಸೌಹಾರ್ದವಾಗಿ ಪರಿಹರಿಸ್ಕೋಬೇಕು. ಹಿಸ್ಟ್ರಿಯಲ್ಲಿ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಮಂತ್ರಿ ಎಲ್ಲಾದರೂ ಕುತ್ಕೊಂಡು ಎಲ್ಲಾದರೂ ಬಹಿರಂಗ ಚರ್ಚೆ ಮಾಡೋಕ್ಕಾಗ್ತದ? ಕರ್ನಾಟಕ ರಾಜ್ಯ ಇವತ್ತು ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿದೆ. ಆ ಹೆಸರನ್ನು ಉಳಿಸುವಂಥ, ಬೆಳೆಸುವಂಥ ಕೆಲಸ ನಾವು ಮಾಡಬೇಕು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಇದೇ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಸಿಎಂ ಡಿ.ಕೆ.ಶಿಗೆ ಪಂಥಾಹ್ವಾನ ನೀಡಿ ಬೈರಮಂಗಲಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಪರ ವಿರುದ್ಧ ರೈತರಿಂದ ಘೋಷಣೆ ಕೇಳಿಬಂದವು. ಬೈರಮಂಗಲಕ್ಕೆ ಭೇಟಿ ನೀಡಿದ ಎಚ್.ಡಿ.ಕೆ. ನೇರವಾಗಿ ಯೋಜನೆ ವಿರುದ್ಧವಾಗಿ ಪ್ರತಿಭಟಿಸ್ತಾ ಇರುವ ರೈತರತ್ತ ಸಾಗಿದರು. ಹೀಗಾಗಿ ಯೋಜನೆ ಪರ ಇರುವ ರೈತರು ಕುಮಾರಸ್ವಾಮಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದರು. ಕೆಂಪು ಬಾವುಟ, ಪ್ಲೇಕಾರ್ಡ್ ಅನ್ನು ಪ್ರದರ್ಶನ ಮಾಡಿದರು. ಈ ವೇಳೆ ಪೊಲೀಸರು ರೈತರನ್ನ ಚದುರಿಸಿದರು. ಕೊನೆಗೆ ಪೊಲೀಸ್ ಭದ್ರತೆಯಲ್ಲಿ ಕುಮಾರಸ್ವಾಮಿಯವರು ತೆರಳಿದರು. ಯೋಜನೆ ವಿರುದ್ಧ ಇರುವ ರೈತರು ಎಚ್.ಡಿ.ಕೆ. ಪರವಾಗಿ ಮಾತನಾಡಿದರೆ, ಯೋಜನೆ ಪರ ಇರುವ ರೈತರು ಕೇಂದ್ರ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ರೆಡ್ ಝೋನ್ ಪಿತಾಮಹ ಕುಮಾರಸ್ವಾಮಿ, ಯೋಜನೆ ಮಾಡಿ ಈಗ ಬೇಡ ಅನ್ನೋ ಕುಮಾರಣ್ಣನಿಗೆ ಧಿಕ್ಕಾರ ಅಂತ ಕೂಗಿದ್ರು. ಕುಮಾರಸ್ವಾಮಿ ನಮ್ಮಿಂದ ಪಲಾಯನ ಆಗಿದ್ದಾರೆ, ಪೊಲೀಸರ ರಕ್ಷಣೆಯಲ್ಲಿ ಓಡಿ ಹೋಗಿದ್ದಾರೆ. ಕುಮಾರಸ್ವಾಮಿ ಓಡಿ ಹೋಗಿರೋದೇ ನಮಗೆ ವಿಜಯ ಅಂತ ಪ್ರತಿಭಟನಾಕಾರರು ಕುಮಾರಣ್ಣ ನೀನು ಮಾಡಿದ ಕರ್ಮ ನೀನೇ ಅನುಭವಿಸುವಂತ ಪೋಸ್ಟರ್ ಹಿಡಿದು ಲೇವಡಿಯೆಲ್ಲ ಮಾಡಿದರು. ಕುಮಾರಸ್ವಾಮಿ ತೆರಳಿದ ಬೆನ್ನಲ್ಲೇ ಜೆಡಿಎಸ್ ಮುಖಂಡರ ಕಾರುಗಳನ್ನು ಅಡ್ಡಗಟ್ಟಲು ಮುಂದಾದರು. ಪೊಲೀಸರು ಕಾರುಗಳನ್ನು ಕಳುಹಿಸಿದರು. ಈ ವೇಳೆ ಯೋಜನೆ ವಿರೋಧಿಸುತ್ತಿರುವ ರೈತರು ಕುಮಾರಸ್ವಾಮಿ ಆಗಮನಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದರು. ಭಗವಂತ ಅವಕಾಶ ಕೊಟ್ಟವನೇ ಶಿವಕುಮಾರ್. ನಿಮ್ಮ ಹಳೆ ಹಿಂದಿನ ಚರಿತ್ರೆ ಎಲ್ಲ ಮರೆತು ಬಿಡಿ, ಹೊಸ ಮನುಷ್ಯರಾಗಿ ಯಾವುದು ಶಾಶ್ವತ ಅಲ್ಲ. ಹೋಗ್ಬೇಕಾದ್ರೆ 6 ಮೂರಡಿನೇ. ನಿಮ್ಮಿಂದ ನೀವೇನು ಮಾಡಿದಿರಿ ಅಪಮಾರ್ಗದಲ್ಲಿ ಯಾವುದು ನಿಮ್ಮ ಜೊತೆಲಿ ಬರೋದು ನೀವೇನಾದ್ರೂ 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಆ ಜನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಅಯ್ಯೋ ಪಾಪ ಓದ್ನಲ್ಲ ಅಂತ, ಅದು ನಿಮ್ಮ ಆಸ್ತಿ. ಒಂದು ಆಡೇ ಇದೆ, ಒಳಿತು ಮಾಡೋ ಮನುಷ್ಯ ನೀನು ಇರೋದು 3 ದಿವಸ. ನಾನು ಆಡೋದು ಯಾರಿಗೂ ಕಿಡಕ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಅವ್ರು ಪಲಾಯನ ಮಾಡಿದ ದೃಶ್ಯ ಸ್ವಾಮಿ. ರೆಡ್ ಝೋನ್ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ, ನಿಮ್ಮಿಂದ ಅನಾಹುತ ಏನಾಗಿದೆ ಅಂತ ಕೇಳಕ್ಕೆ ನಾವು ಇಲ್ಲಿ ಕೂತಿದ್ದು. ಪಾಲಣ್ಣವ್ರು ಬರಲಿ, ಸಿಎಂ ಬರಲಿ ಅಂತಾರಲ್ಲ, ನಮ್ಮ ರೈತರಿಗೆ ಉತ್ತರ ಕೊಡೋಕ್ಕಾಗದೆ ಮುಂದಕ್ಕೆ ಪಾಸ್ ಆದವರು ಅವ್ರು ಬಂದರೆ ಏನು ಉತ್ತರ ಕೊಡ್ತಾರೆ?
ನಾವು ಇಲ್ಲಿ ನೋಡಿ ಎಲ್ಲ ನಿಜವಾದ ರೈತರು ಕೂತಿರೋದು 80% ತೋರಿಸಿ ಅಂತಿದ್ರಲ್ಲ, ಅವ್ರ ಕಣ್ಣು ಮುಂದೆ ನಾವು ತೋರಿಸ್ತಿದ್ವಿ. ಇವತ್ತು 80% ಒಪ್ಪಿಗೆ ಇದೆ ಅಂತ ತೋರಿಸ್ತಾ ಇದ್ವಿ ನಾವು. ಅದನ್ನ ಅವ್ರು ನೋಡ್ಬಿಟ್ಟು ಮಾತಾಡ್ಬಿಟ್ಟು ಮುಂದೆ ಹೋಗ್ಬೇಕಾಗಿತ್ತು. ನಮ್ಮ ಕಷ್ಟ ಸುಖ ಕೇಳಿದೆ ಇಷ್ಟೊಂದು ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಪಲಾಯನ ಮಾಡೋಂಥದ್ದೇನಿತ್ತು? ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದಂಥ ಜನ ಇಲ್ಲಿರ್ತಕ್ಕಂಥವ್ರು, ನೀವು ಅವರಿಗೆ ಉತ್ತರ ಕೊಡ್ಲಿಕ್ಕಾಗ್ದಿರಾ ನೀವು ಡಿ ಕೆ ಶಿವಕುಮಾರ್ ಬರ್ರಿ ಅಂತ ಹೇಳಿದ್ವಿ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದಂಥ ಜನಕ್ಕೆ ನೀವೇನು ಮರ್ಯಾದೆ ಕೊಟ್ರಿ? ಇವತ್ತು ಕಳ್ಳರ ರೀತಿ ಸಾವಿರಾರು ಜನ ಪೊಲೀಸ್ನವ್ರು ಹಾಕ್ಸ್ಕೊಂಡು ನೀವು ಪಾಲನೆ ಆಗ್ತೀರಿ. ನಿಮಗೆ ಶೋಭೆ ತರುತ್ತಾ ಇದು? ಏನು ಉಡಾಪೆ ಮಾತಾಡ್ಕೊಂಡು ಕುಮಾರಣ್ಣನ ಕೂಸು ಯಾಕ್ರಿ? ಇದು ತೋಳ ಕುರಿಮರಿ ಕತೆ. ಮುಂದಿನ ಎಲೆಕ್ಷನ್ 28 ದುಡ್ಡು ಮಾಡೋಕ್ಕೋಸ್ಕರ ನೀವು ಈ ಪ್ರಾಜೆಕ್ಟ್ ಹೊಡಿತಾ ಇದ್ದೀರಿ. ಇಲ್ಲಿ ನಿಮ್ಗೆ ಯಾವುದು ಇನ್ನು ಸಿಗಲ್ಲ. ಈ ಪ್ರಾಜೆಕ್ಟ್ ಹೊಡೆದ್ರೆ ಒಂದು ಮುಂದಿನ 28 ವರ್ಷದ ಎಲೆಕ್ಷನ್ ಪ್ರಾಜೆಕ್ಟ್ಗೆ ನಮ್ಗೆ ಭೂಮಿ ಕಿತ್ಕೋಬೇಡಿ ಸ್ವಾಮಿ, ನಾವ್ ಇರೋದು ಕಮ್ಮಿ. ಆದ್ರೆ ನಾವಂತ ಬೆಳೆದಿರೋ ಅನ್ನನ ನೀವು ತಿಂತಾ ಇರೋದು. ನೀವು ಕೊಡುವಂತ ಅನ್ನ ನಾವು ತಿಂತಾ ಇಲ್ಲ. ನಮ್ಮ ಹೊಟ್ಟೆ ಬೇಡ ಹೊಡಿಬೇಡಿ. ದುಡ್ಡು ಅಕೌಂಟ್ಗೆ ಹಾಕ್ಬಿಡ್ತೀರ ಅಂತಿರಲ್ಲ, ಅಕೌಂಟ್ಗೆ ಹಾಕಿ ಎಷ್ಟು ದಿವಸ ತಿಂತೀವಿ? ನಮ್ಗೆ 1.5 ಎಕರೆ ಜಮೀನು ಅದ, 2 ಅಣ್ಣ ತಮ್ಮಂದಿರಿದ್ದಾರೆ. ಅದ್ರಾಗ ಎಷ್ಟು ಬಂದ್ಬಿಡ್ತೈತೆ ಸ್ವಾಮಿ ನಮ್ ದುಡ್ಡು? ನಾವ್ ಎಷ್ಟು ದಿನ ತಿನ್ನಕ್ಕಾಗುತ್ತೆ? 2 ಮಕ್ಳಿದ್ದಾರೆ, ಅವ್ರಿಗೆ ಅದೊಂದು ಇದೊಂದು ಕೊಡು, ಸಾಲ ಮಾಡಿದ್ವಿ ತೀರ್ಸ್ಕೊಂತಾರೆ. ಮುಗ್ದಾಯ್ತದೆ, ನನ್ನ ಸೈಡ್ ತಗೊಳಕ್ಕಾಗಲ್ಲ. ಇಡೀ ವಿಚಾರದಲ್ಲಿ ಮೊದಲನೇದಾಗಿರುವಂಥದ್ದು ಪಬ್ಲಿಕ್ ಟಿವಿ ನಿರಂತರವಾಗಿ ಕೇಳ್ತಾ ಇರೋದು ಒಂದೇ ವಿಚಾರ. ಏನು, ಎಷ್ಟು ರೈತರು ಪರವಾಗಿದ್ದಾರೆ, ಎಷ್ಟು ವಿರೋಧವಾಗಿದ್ದಾರೆ ಅನ್ನುವಂಥದ್ದನ್ನು ಒಂದು ಕ್ಲಿಯರ್ ಆಗಿ ಒಂದು ಸರ್ವೆ ಮಾಡಿಸಿ. ಅಯ್ಯೋ, ಯಾವ್ಯಾವುದೋ ಜಾತಿ ವಿಚಾರದಲ್ಲೂ ಸರ್ವೆ ಮಾಡಿಸಿದ್ರಿ, ನಿಮಗೆ ಬೇಕಾಗಿರುವಂಥ ರೀತಿಯಲ್ಲಿನೇ ಸರ್ವೆ ಮಾಡಿಸ್ಕೊಂಡ್ರಿ, ಎಲ್ಲವೂ ಮಾಡಿದ್ರಲ್ಲ. ಇದು ಒಂದು ಭಾಗದಲ್ಲಿ ಸರ್ವೆ ಮಾಡ್ಸೋಕ್ಕೆ ಎಷ್ಟು ಖರ್ಚಾಗುತ್ತೆ ನಿಮಗೆ? ಮಾಡಿಸೇ ಬಿಡಿ, ಅದೇನಾಗುತ್ತೆ ಅದು ಒಂದು. ಅದರ ಲೆಕ್ಕವನ್ನು ಸಾಮಾನ್ಯ ಜನರ ಮುಂದೆ ಇಟ್ಬಿಡಿ. ಇಷ್ಟಿಷ್ಟು ಜನ ಪರ ಆಗಿದ್ದಾರೆ, ಇಷ್ಟಿಷ್ಟು ಜನ ವಿರೋಧವಾಗಿದ್ದಾರೆ ಅಂತೇಳಿ ಮಾಡಿಸ್ಬಿಡಿ ಸರ್ವೆಯಲ್ಲಿ. ಎರಡನೆಯದು, ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ವಿಶಾಲವಾಗಿದೆ, ಬಿಡದಿ ಒಂದೇ ಅಲ್ಲ. ವಿಶಾಲವಾಗಿರುವಂಥ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರುವಂಥವ್ರು ಯಾಕಿದು ಒಂದೇ ವಿಚಾರದಲ್ಲಿ ಹಠ ಹಿಡ್ಕೊಂಡು ಕೂತಿದ್ದೀರಾ? ಮಾಡೋಕ್ಕೆ ತುಂಬ ಕೆಲಸಗಳಿದ್ದಾವೆ. ಅದ್ರ ಬಗ್ಗೆಯೂ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ, ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಯಾಕೆ ಇದ್ರ ಮೂಲಕವಾಗಿ ಆರಂಭದಲ್ಲಿ ಬರ್ತಾ ಇದ್ದಂಗೆ ಒಂದು ಕಪ್ಪು ಚುಕ್ಕೆ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ? ಎರಡನೆಯದು. ಮೂರನೆಯದು, ಇಲ್ಲಿ ಆಗ್ತಾ ಇರೋದು ಮರಗಳನ್ನು ಕಡಿತಾ ಇದ್ದಾರೆ ಅಂಥೇಳಿ. ಒಂದು ಕಡೆಗೆ ಸಸಿ ನೆಡುವಂಥ ಕೆಲಸ ನಡೆಯುತ್ತೆ, ಇನ್ನೊಂದು ಕಡೆಗೆ ಮರಗಳನ್ನು ಕಡಿಯುವಂಥ ಕೆಲಸ ನಡೆಯುತ್ತೆ. ಹಾಗೆ ಪರಿಸರ ದಿನಾಚರಣೆಗಳನ್ನು, ಸಸಿ ನೆಡುವಂಥ ಕೆಲಸಗಳನ್ನು ಯಾಕೆ ಮಾಡ್ತೀರಾ? ಬಿಟ್ಬಿಡಿ ಅವನ್ನ, ಅಭಿವೃದ್ಧಿ ಒಂದೇ ಅಂತ ಹೇಳ್ಕೊಂಡು ಹೋಗಿ. ಮೂರನೇದು, ಇಲ್ಲಿ ಪರ ಮತ್ತು ವಿರೋಧಗಳು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ವಿರೋಧವನ್ನು, ಈ ಯೋಜನೆಯ ವಿರುದ್ಧವಾಗಿ, ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಮಾತನಾಡ್ತಾರೋರು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಬಹಳ ಎಮೋಷ್ನಲ್ ಆಗಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ನಮ್ಮ ಸಂಬಂಧಿಕರದ್ದು ಸಮಾಧಿಗಳಿದ್ದಾವೆ. ವರ್ಷಕ್ಕೊಂದು ಬಾರಿ ನಾವು ಹೋಗಿ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲಿ ಮಾಡೋಣ ನಾವು ಇವಾಗ? ನಮ್ಮ ಭೂಮಿಯನ್ನು ಕೊಟ್ಟರೆ ಅಂತ ಕೇಳ್ತಾ ಇದ್ದಾರೆ. ನೀವು ಹೋಗ್ತೀರಲ್ವಾ? ಎಲ್ಲಿ ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಟಚ್ ಆಗುತ್ತೆ ಅದು? ಎರಡನೆಯದ್ದು ಅವ್ರು ಕೇಳ್ತಾರೆ, ನಮ್ಮಲ್ಲಿ ಓದಿಲ್ಲ, ನೀವು ಕೆಲಸ ಕೊಡಿಸ್ತೀರಾ ಅಂತ ಹೇಳ್ತಾ ಇದ್ದೀರಾ. ಯಾರಿಗೆ ಕೆಲಸ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ರೈತರು ಓದ್ದೇರು, ನೀವು ಎಲ್ಲೇ ಯಾವುದೇ ಕೆಲಸಕ್ಕೆ ಹೋದರೂ ಏನು ಓದಿದೆಯಪ್ಪ ಅಂತ ಕೇಳ್ತಾರೆ. ಅಟ್ಲೀಸ್ಟ್ SLCನೋ PUCನೋ ಏನೋ ಒಂದು. ಇಲ್ಲಿ ಓದದೇ ಇರುವಂಥವ್ರು, ಪಾಪ ದುಡಿಮೆಯೇ ಜೀವನ ಅಂತ ಇರುವಂಥ ರೈತರಿಗೆ ಯಾವ ಕೆಲಸವನ್ನು ಕೊಡ್ತೀರಾ? ಎರಡನೇದು. ಮೂರನೇದು, ಅವರಿಗೆ ಒಂದು 2 ಕೋಟಿನೋ 3 ಕೋಟಿನೋ ಕೊಟ್ಬಿಡ್ತೀರಾ. ದುಡ್ಡು ಬಂದಿದೆ ಅಂತೇಳ್ಬಿಟ್ಟು ಒಂದು ಯಾವುದೋ ಮನೆ ತೊಗೊಳ್ತಾರೆ, ಅದೊಂದು ಅಸೆಟ್ ಆಯಿತು. ಕಾರ್ ತೊಗೊಳ್ತಾರೆ, ಇನ್ಯಾವುದು ಒಟ್ಟಿನಲ್ಲಿ ಒಂದಿಷ್ಟು ಖರ್ಚು ಮಾಡ್ತಾರೆ. ಅಲ್ಲೊಂದು ಹೆಣ್ಮಕ್ಳು ಹೇಳ್ತಾ ಇದ್ರು, ಸಾಲ ಇದೆ, ಅದು ಸಾಲ ತೀರಿಸ್ಬಿಡೋಣ ಅಂಥೇಳಿ ತೀರಿಸ್ಬಿಡ್ತಾರೆ. ಆಮೇಲೆ ಏನು? ದುಡ್ಡೇ ಇರಲ್ಲ. ಅವಾಗ ಹೇಗೆ ನಾವು ಜೀವನ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದು ಕಡೆ ನಿಂತ್ಕೊಳ್ಳುತ್ತೆ. ಇನ್ನೊಂದು ಪರವಾಗಿರುವಂಥವ್ರದ್ದು ಬರೋಣ. ಪರವಾಗಿರೋರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾರ್ ನಾನು ST, ನಾನು SC, ನನ್ನ ಜಮೀನನ್ನು ಯಾರೂ ಖರೀದಿ ಮಾಡೋಕ್ಕೆ ಬರಲ್ಲ ಸರ್, ಯಾಕಂದರೆ ಸಮಸ್ಯೆ ಆಗುತ್ತೆ ನಾಳೆ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಸರ್ಕಾರ ತಗೊಳ್ತಾ ಇದ್ದರೆ ನಾನು ಕೊಟ್ಟುಬಿಡ್ತೀನಿ ಅನ್ನೋದು ಅವ್ರದ್ದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಅವ್ರದ್ದು, ರೈತರ ಮಕ್ಕಳಿಗೆ ಹೆಣ್ಣೆ ಕೊಡಲ್ಲ ಸಾರ್, ಎಟ್ಲೀಸ್ಟ್ ನಾನು ಇಲ್ಲೊಂದಿಷ್ಟು ದುಡ್ಡು ಸಿಕ್ತಂದರೆ ನಾನು ಬೆಂಗಳೂರಲ್ಲಿ ಒಂದೆಲ್ಲ ಸೈಟ್ ತೊಗೊಳ್ತೀನಿ, ಅಟ್ಲೀಸ್ಟ್ ನನಗೆ ಹೆಣ್ಣಾದರೂ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಏನು ಹೇಳೋಣ ಇದಕ್ಕೆ ಎಕ್ಸಾಂಪಲ್ ಇದ್ದಾವೆ. ಯುವಕರೆಲ್ಲ ಹೋಗ್ತಾಯಿದ್ರು, ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಲೆಮಹದೇಶ್ವರ ಬೆಟ್ಟದವರೆಗೂ ಹೋಗಿದ್ರಲ್ಲ, ನೆನಪಿರ್ಬೇಕು ನಿಮಗದು. ಮೂರನೇದು, ಜಮೀನು ಕೆಲಸಕ್ಕೆ ಹುಡುಗರೇ ಸಿಗ್ತಾ ಇಲ್ಲ. ಜಮೀನಲ್ಲಿ ಏನಾದರೂ ಕೆಲಸ ಮಾಡಿಸ್ಬೇಕಂದ್ರೆ ಹುಡುಗರು ಸಿಗ್ತಾ ಇಲ್ಲ, ಯಾರೂ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ನಾನು ಒಬ್ಬನೇ ಹೆಂಗೆ ಇಡೀ ಜಮೀನನ್ನು ನೋಡ್ಕೊಳ್ಳಿ? ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವ್ಯಾಲಿಡ್ ಅನ್ನಿಸ್ತು ನನಗೆ. ನಾಲ್ಕನೇದು,
ಬೆಳೆದ ಬೆಳೆಗಳಿಗೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ. ನಾನು ಇಟ್ಕೊಂಡು ಏನು ಮಾಡಲಿ? ಇನ್ನೊಂದು, ನಮ್ಮವೆಲ್ಲ ಚಿಕ್ಕ ಚಿಕ್ಕ ಜಮೀನು ಸಾರ್, ಅರ್ಧ ಗುಂಟೆ ಇದೆ, 1 ಗುಂಟೆ ಇದೆ, 2 ಗುಂಟೆ ಇದೆ. ಏನು ಬೆಳೆಯೋಕ್ಕಾಗುತ್ತೆ ನಮಗೆ? ಎಷ್ಟಂತ ಮಾಡ್ತೀರಾ? ಒಂದು ಕೆಲಸದವ್ರು ಸಿಗ್ತಾ ಇಲ್ಲ, ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಮೊದಲೊಂದು ಕಡೆ ಚಿಕ್ಕ ಜಮೀನುಗಳು, ಹೇಗೆ ನಿರ್ವಹಿಸಾಗುತ್ತೆ? ಅಟ್ಲೀಸ್ಟ್ ತೊಗೊಳ್ತಾ ಇದ್ದಾರೆ, ಒಂದಿಷ್ಟು ಕಾಸಾದರೂ ಕೊಡ್ತಾ ಇದ್ದಾರೆ, ಕೊಟ್ಬಿಡೋಣ ಅಂತ ಕೊಡ್ತಾ ಇದ್ದೀವಿ, ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅವರದ್ದು. ಯಾವುದನ್ನು ಇಲ್ಲಿ ಕನ್ಸಿಡರ್ ಮಾಡೋಣ? ಹೇಗಂತ ನೋಡಬೇಕು. ಅದಕ್ಕೆ ಒಂದು ಸರ್ವೆ ಬೆಸ್ಟು ಅನಿಸುತ್ತೆ. ಸರ್ವೆ ಮಾಡಿ ಸರ್ಕಾರ ಜನರ ಮುಂದೆ ಇಟ್ಟರೆ ಆವಾಗ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದು ಕೂಡ ಡಿಸೈಡ್ ಆಗುತ್ತೆ. ಅಲ್ಲಿರುವಂಥವ್ರ ಭೂಮಿ ಅದು, ಕೊಡಬೇಕಾಗಿರೋದು ಅವ್ರು ಕೊಡೋದಿಲ್ಲ ಅಂತಂದರೆ ನೀವು ಒತ್ತಾಯಪೂರ್ವಕವಾಗಿ ತಗೊಳ್ಳೋರು ನೀವ್ಯಾರು ಅಲ್ವಾ? ಎಸ್, ಮುಂದೆ ಹೋಗೋಣ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಪ್ರಕರಣದ ತನಿಖೆ ನಡೆಸಿದ CT ರವಿ ನೇತೃತ್ವದ ಸತ್ಯಶೋಧನಾ ಸಮಿತಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಒಂದು ವರದಿಯನ್ನು ಕೊಟ್ಟಿದೆ. ಸಾಂದರ್ಭಿಕ ಸಾಕ್ಷಿ, ಶಂಕೆ, ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿ ಹಾಗೂ ಅನುಮಾನ ಇದ್ದ ಶಾಸಕರಿಂದ ಪಡೆದ ಮಾಹಿತಿಯನ್ನು ಆಧರಿಸಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ಮಧ್ಯಂತರ ವರದಿಯನ್ನು ಬಿಜೆಪಿ ಕಚೇರಿಯಲ್ಲಿ ಸಲ್ಲಿಕೆಯನ್ನು ಮಾಡಲಾಗಿದೆ. ಬಳಿಕ BY ವಿಜೇಂದ್ರ ಹಾಗೂ CT ರವಿ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. 4 ದಿನಗಳ ಕಾಲ ಆಂತರಿಕ ತನಿಖೆಯನ್ನು ನಡೆಸಿದ ಸಮಿತಿ ಒಟ್ಟು 3 ಪುಟಗಳ ವರದಿಯನ್ನು ಸೀಲ್ಡ್ ಕವರ್ನಲ್ಲಿ ಸಲ್ಲಿಕೆಯನ್ನು ಮಾಡಿದಾರಂತೆ. ಮೈತ್ರಿ ಪಕ್ಷಗಳಿಂದ ಒಟ್ಟು 12 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಈ ಪೈಕಿ 1 ಅಸಿಂಧು ಆಗಿದೆ. ಬಿಜೆಪಿಯಿಂದ 1 ಅಸಿಂಧು ಮತ ಸೇರಿಸಿ ಒಟ್ಟು 4 ಅಡ್ಡ ಮತದಾನ ಆಗಿದೆ ಅಂತ ವರದಿಯಲ್ಲಿದೆ. ಇದರ ಹೊರತಾಗಿ ಉಳಿದ ಅಡ್ಡ ಮತಗಳು JDSನಿಂದ ಆಗ್ಬಿಟ್ಟಿವೆ ಅಂದಿದ್ದಾರೆ. ವರದಿಯಲ್ಲಿ ಅಡ್ಡ ಮತ ಚಲಾಯಿಸಿದ ಶಾಸಕರ ಹೆಸರು ಉಲ್ಲೇಖ ಮಾಡಿಲ್ಲ. ಈ ಬಗ್ಗೆ CT ರವಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಬೇರೆ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆದರೆ ಕಾಂಗ್ರೆಸ್ಗೆ ಪ್ರಶ್ನಿಸುವ ನೈತಿಕತೆ ಇಲ್ಲ. ಇನ್ನುಳಿದಿದ್ದನ್ನು ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತಂದಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಮಾತಾಡಿದರು. ಅಡ್ಡ ಮತದಾನದ ಬಗ್ಗೆ ವರಿಷ್ಠರ ಗಮನಕ್ಕೆ ಬಂದಿದೆ, ರಾಷ್ಟ್ರೀಯ ನಾಯಕರು ಎಲ್ಲ ನೋಡ್ತಾರೆ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ರಿ. ನೀವು ಕೂಡ ಪ್ರಜಾಪ್ರಭುತ್ವವನ್ನು ಕ್ರಾಸ್ ವೋಟಿಂಗ್ ಮೂಲಕ ಅಪಮೌಲ್ಯಗೊಳಿಸಿದಿರಿ. ನಿಮಗೆ ಬೇರೊಂದು ರಾಜ್ಯಗಳಲ್ಲಿ ಅಥವಾ ಬೇರೆ ಚುನಾವಣೆಗಳಲ್ಲಿ ಕ್ರಾಸ್ ವೋಟಿಂಗ್ ಆದರೆ ಅದನ್ನು ಪ್ರಶ್ನಿಸ್ತಕ್ಕಂಥ ಯಾವುದೇ ನೈತಿಕತೆ ನಿಮಗಿಲ್ಲ. ಇನ್ನು ಉಳಿದಿದ್ದನ್ನು ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಅವರಿಗೆ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಏನು ನಡೆಯುತ್ತೆ ಅಲ್ಲಾಗೋ ನಿರ್ಣಯದ ಮೇಲೆ ಮುಂದಿನ ತೀರ್ಮಾನ ತಗೊಳ್ತೀವಿ. ಈಗಾಗಲೇ ವರಿಷ್ಠರ ಗಮನಕ್ಕೆ ಬಂದಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರದ ನಮ್ಮ ನಾಯಕರು ಇದನ್ನು ಸೀರಿಯಸ್ ಆಗಿ ಗಮನಿಸಿದ್ದಾರೆ. ಸಾಧಕ ಬಾಧಕಗಳನ್ನು ಎಲ್ಲವನ್ನು ಕೂಡ ಇದು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮತ್ತು ಪಕ್ಷ ತುಂಬ ತೀಕ್ಷ್ಣವಾಗಿ ತೆಗೆದುಕೊಂಡಿದೆ. CT ರವಿ ಅವರು ಏನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಕ್ರಮ ತಗೊಳ್ಳೋದು ಬಿಡೋದು ಚಿಂತನೆ ಮಾಡಿದ್ದಾರೆ. ಅದೇನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸರಿ, ಇದರಲ್ಲಿ ಹೆಸರುಗಳನ್ನೇ ಪ್ರಸ್ತಾಪ ಮಾಡಿಲ್ಲ ಅನ್ನೋದಾದರೆ ವರದಿ ತೊಗೊಂಡು ಏನು ಮಾಡಬೇಕು? ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋದಾದರೆ ಈ ಲೆಕ್ಕ ಆವಾಗಲೂ ಗೊತ್ತಿತ್ತು. 1 ಅಸಿಂಧು ಆಗಿದೆ, ಇನ್ನು ಉಳಿದಿದ್ದು 11 ಕ್ರಾಸ್ ವೋಟಿಂಗ್ ಆಗಿದೆ ಅಂತ. ಯಾರು ಮಾಡಿದವರು ಹೆಂಗೆ ಪತ್ತೆ ಹಚ್ತೀರಾ? ಪತ್ತೆ ಹಚ್ಚೋಕ್ಕಾಗಲ್ಲ, ಕಾರಣ ಗೌಪ್ಯವಾಗಿರುವಂಥ ಮತದಾನ. ಅದೇ ಲಾಭದಲ್ಲೇ ಅವ್ರು ಕ್ರಾಸ್ ವೋಟಿಂಗ್ ಮಾಡಿರೋದು. ಈಗ ಇವರು ಹೇಳ್ತಾ ಇರೋದು ಸಾಕ್ಷಿ, ಶಂಕೆ, ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿ, ಅನುಮಾನ ಇದ್ದ ಶಾಸಕ. ಯಾರ ಮೇಲೆ ರೀ? ನನಗೆ ಇದೇ ತಮಾಷೆಯಾಗಿ ಕಾಣಿಸ್ಕೊಳ್ಳುತ್ತೆ. ಗೌಪ್ಯವಾಗಿ ಮತದಾನ ಮಾಡಿಬಿಟ್ರೆ ಅದರಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದರೆ ಅದನ್ನು ಪತ್ತೆ ಹಚ್ತೀನಿ ಅಂತ ಹೋಗ್ಬಿಟ್ಟು ಈ ಶಂಕೆ, ಮೂಲಗಳಿಂದ ಸಂಗ್ರಹಿಸಿದ ಮಾಹಿತಿ, ಅನುಮಾನ ಇದ್ರ ಮೇಲೆ ರಿಪೋರ್ಟ್ ಕೊಟ್ಟರೆ ಅದು ರಿಪೋರ್ಟ್ ಅನ್ಬೇಕಾ? ಹೋಗ್ರಿ, ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೀವಿ, ಫಾರ್ಮಾಲಿಟೀಸಿಗೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ದಂಗಿದೆ ಮಾಡಿ. ರಾಮಮಂದಿರದ ದೇಣಿಗೆ ಹಣ ಕಳುವು ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ದೇಣಿಗೆ ಲೂಟಿಯಲ್ಲಿ ಇನ್ನಷ್ಟು ಮಂದಿ ಸಿಲುಕುವಂತಹ ಸಾಧ್ಯತೆ ಇದೆ. ಶೀಘ್ರದಲ್ಲೇ ದೊಡ್ಡವರ ವಿರುದ್ಧ ಮತ್ತೊಂದು FIR ದಾಖಲಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ದೇಣಿಗೆಯಲ್ಲಿ ಪ್ರಮುಖವಾಗಿ ದೊಡ್ಡವರ ಕೈವಾಡ ಇರೋದೇ ಟಿನ್ನು ಯಾದವ್ನದ್ದು ಅಂತಿದ್ದಾರೆ. ದೊಡ್ಡ ಕೈವಾಡ ಈ ಟಿನ್ನು ಯಾದವ್, ಮನೀಶ್ ಯಾದವ್, ಲವಕುಶ್ ಮಿಶ್ರಾ, ಅನುಕಲ್ಪ ಮಿಶ್ರಾಗೆ CC ಕ್ಯಾಮ್ರಾದ ಇಂಚಿಂಚು ಮಾಹಿತಿಗಳೆಲ್ಲ ಗೊತ್ತಿದ್ವಂತೆ. ಹೀಗಾಗಿ ಕೆಲವೊಮ್ಮೆ CCTV ಸ್ವಿಚ್ ಆಫ್ ಮಾಡಿ ಹಣ ಎಣಿಕೆ ಮಾಡೋದು, ಕ್ಯಾಮ್ರಾಗೆ ಅಡ್ಡವಾಗಿ ನಿಂತು ಹಣ ಬಟ್ಟೆಯೊಳಗೆ ಬಚ್ಚಿಟ್ಕೊಳ್ಳೋದೆಲ್ಲ ಮಾಡ್ತಾ ಇದ್ರು. ಆದರೆ ಹಣ ಎಣಿಕೆ ಕೋಣೆಯಲ್ಲಿ ರಹಸ್ಯ ಕ್ಯಾಮ್ರಾದಲ್ಲಿ ಈ ಕಳ್ಳತನ ಎಲ್ಲ ಬಯಲಾಗಿದೆ. ಪ್ರಕರಣದಲ್ಲಿ ಮತ್ತಷ್ಟು ಜನರ ಬಂಧನ ಆಗೋ ಸಾಧ್ಯತೆ ಇದೆ. ಜುಲೈ 11ರಂದು ಟ್ರಸ್ಟ್ ಸಭೆ ನಡೆಯುತ್ತೆ. ನೂತನ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಿಜೆಪಿಯ ವಿರುದ್ಧ ಮಹಾರಾಷ್ಟ್ರ ಮಾಜಿ CM ಉದ್ಧವ್ ಠಾಕ್ರೆ ಕಿಡಿಕಾರಿದ್ದಾರೆ. ನಮಗೆ BJP ಮುಕ್ತ ರಾಮ ಬೇಕು, ಈ ವಿಚಾರವಾಗಿ ಶಿವಸೇನಾ ಹೋರಾಟ ಮಾಡಲಿದೆ ಅಂದಿದ್ದಾರೆ. BJP ಹಿಂದೂಗಳ ಭಾವನೆ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ. ಈ ಮೂಲಕ ದೇಶದ ಜನರಿಗೆ ದ್ರೋಹ ಮಾಡಿದೆ. ಮಂದಿರ ಲೂಟಿ ಮಾಡುವ ನಿಮ್ಮ ಹಿಂದುತ್ವ ತಿರಸ್ಕರಿಸ್ತೀನಿ ಅಂದಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ 5 ವರ್ಷದಲ್ಲಿ 500 ಕೋಟಿ ಹೊಡೆದಿದ್ದಾರೆ. ನಾನು ತಿನ್ನಲ್ಲ ಅಂತ ರಾಮನ ಹೆಸರಿನಲ್ಲೂ ಕೂಡ ದುಡ್ಡು ಹೊಡೆದಿದ್ದಾರೆ ಅಂತ ಅವರು ಟೀಕಿಸಿದ್ದಾರೆ. ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು
ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರ ಅಂತ ಹೇಳಿಲ್ವ ಮೊನ್ನೆನೂ ಕೂಡ ನಾನು. ಮಾತು ಮುಂಚೆ ಪರೀಕ್ಷೆ ಚರ್ಚೆ ಮಾಡ್ತಾರೆ, ನೀಟಾಗಿ ಇದು ಪೇಪರ್ ಲೀಕ್ ಆದಾಗ ಮಾತೇ ಬಂದು ರಾಮ ಮಂದಿರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. 500 ವರ್ಷದ ಕನಸು ನನಸು ಮಾಡಿದ್ದೀವಿ ಅಂತ 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದ್ಬಿಟ್ರಲ್ಲಪ್ಪ ನೀವು. ಇದ್ರ ಬಗ್ಗೆ ಯಾವಾಗ ಮನ್ ಕಿ ಬಾತ್ ಮಾಡ್ತಾರೆ? ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿದವರು ಇವತ್ತು ರಾಮನ ಹೆಸರಲ್ಲೂ ನುಂಗಿದಾರಲ್ಲ. ನಾನು ಅವತ್ತು ಹೇಳಿದೆ ಈ ವಿಚಾರದಲ್ಲಿ, ನಾ ಖಾವುಂಗ ನಾ ಖಾನೆ ದುಂಗ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಸ್ಬಿಟ್ಟು ಇದನ್ನು ಲೂಟಿ ಮಾಡಿಸಿದಾರಾ? ಏನ್ರಿ ಮಾತಾಡ್ತೀರಾ? ಎಲ್ಲದಕ್ಕೂ ಹೋಗ್ಬಿಟ್ಟು ಲಿಂಕ್ ಮಾಡುವಂಥದ್ದು ನಾಟ್ ಫೇರ್. ಕೇಳಬೇಕು, ಕೇಳುವಂತಹ ಹಕ್ಕು ನಮಗಿದೆ. ಆದರೆ ಕಾಂಗ್ರೆಸ್ಸಿಗೆ ಇಲ್ಲಿ ಯಾವ ನೈತಿಕತೆ ಇದೆ ಕೇಳೋಕ್ಕೆ? ಕಾರಣ ನೀವು ರಾಮ ಮಂದಿರ ಉದ್ಘಾಟನೆಗೆ ಹೋಗಲಿಲ್ಲ, ರಾಮ ಮಂದಿರದ ವಿಚಾರದಲ್ಲಿ ನಿಮ್ಗೆ ಯಾವುದೂ ಕೂಡ ಆಸಕ್ತಿ ಇರಲಿಲ್ಲ. ಹಿಂಗಿರೋ ಸಂದರ್ಭದಲ್ಲಿ ನಿಮಗೆ ಯಾವ ನೈತಿಕತೆ ಇದೆಯಲ್ಲ ಏನೋ ಆಗಿದೆ ಅಂಥೇಳಿ? ಅಲ್ಲೇನೋ ಆಗಿದೆ ಅಂದ ತಕ್ಷಣ ಕೇಳಕ್ಕಿದ್ದೀರಾ? ಅಟ್ಲೀಸ್ಟ್ ನಾನು ಅವತ್ತು ಹೇಳಿದೆ, ಈ ಒಂದು ಮಂದಿರದಲ್ಲಿ ಈ ಥರ ದುಡ್ಡು ಬಂದಿದೆ, ಆ ದುಡ್ಡು ಹಿಂಗಾಗಿದೆ, ಅದರ ಯಾರೋ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಲೂಟಿ ಹೊಡೆದಿದ್ದಾರೆ ಅಂತ ಕಾಣಿಸ್ತಾ ಇದೆ. ಮಸೀದಿ ಚರ್ಚ್ಗಳಲ್ಲಿ ನೀವು ಯಾಕೆ ಕೇಳಲ್ಲ ಅಂತ ನಾನು ಈಗಲೂ ಮತ್ತೊಮ್ಮೆ ಕೇಳ್ತೀನಿ. ಮಾತನಾಡುವಂತಹ ಗಟ್ಟಿತನ ಇದ್ದರೆ ಆ ವಿಚಾರದಲ್ಲೂ ಮಾತನಾಡಿ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಅವರ ಅಭಿವೃದ್ಧಿಗೋಸ್ಕರ, ಅವರ ಎಲ್ಲ ರೀತಿಯಾದಂಥ ಸರ್ವತೋಮುಖ ಬೆಳವಣಿಗೆಗಳಿಗೋಸ್ಕರ ಸರ್ಕಾರ ದುಡ್ಡನ್ನು ಕೊಡುತ್ತೆ. ಆದರೆ ಅದೇ ಮಸೀದಿಯಲ್ಲಿ, ಅದೇ ಚರ್ಚಲ್ಲಿ ಬರುವಂಥ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಅದು ಯಾವುದಕ್ಕೆ ಬಳಕೆ ಆಗ್ತಾ ಇದೆ? ಜಿಹಾದಿಗ, ಲವ್ ಜಿಹಾದು, ಇಲ್ಲ ಕನ್ವರ್ಟಿಗೂ, ಯಾವುದಕ್ಕೆ? ಅದ್ರ ಬಗ್ಗೆ ಯಾಕೆ ಲೆಕ್ಕ ಕೇಳಲ್ಲ ನೀವೆಲ್ಲ? ಎಷ್ಟು ಸಲ ಕೇಳ್ತಾ ಇದ್ದೀನಿ ನಾನು. ಎಲ್ಲ ದೇವಸ್ಥಾನಗಳಲ್ಲಿ ಆಗ್ತಾ ಇರುವಂಥ ಈ ರೀತಿಯಾಗಿ ಅನೇಕ ಆರೋಪಗಳು ಬಂದಿವೆ, ಇಲ್ಲ ಅಂತ ಹೇಳಿಲ್ಲ ನಾನು. ಆದರೆ ಅದರ ಲೆಕ್ಕಗಳು ಸಿಗ್ತಾ ಇದೆ, ಇಷ್ಟು ಬಂದಿದೆ, ಇಷ್ಟು ಹೋಗ್ತಾ ಇದೆ, ಯಾವನೋ ಇಷ್ಟು ತಿಂದಿದ್ದಾನೆ ಅಂತ ಲೆಕ್ಕ ಸಿಗ್ತಾ ಇದೆ. ಅಲ್ಲಿ ಲೆಕ್ಕನೇ ಇಲ್ಲ ಮಸೀದಿ ಚರ್ಚ್ಗಳಲ್ಲಿ. ಅದನ್ನು ಒಬ್ಬರಾದರೂ ಮಾತನಾಡಿ ನೋಡೋಣ. ಒಬ್ಬರು ಮಾತನಾಡೋದಿಲ್ಲ ಆ ವಿಚಾರದಲ್ಲಿ. ಈ ವಿಚಾರದಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ಯಾವನೋ ಈ ರೀತಿಯಾಗಿ ಮಾಡಿದ್ದಾನೆ, ಲೂಟಿ ಹೊಡೆದಿದ್ದಾನೆ ಅಂದರೆ ಅವನೇ ನೀನು ಸುಮ್ಮನೆ ಬಿಡೋಕ್ಕಾಗತ್ತಾ? ಆಮೇಲೆ ಬಹಳ ಜನ ಹೇಳ್ತಾ ಇದ್ರು, ನಂಬೋದು ಹೆಂಗೆ ಅಂತ ಹೇಳಿ. ಈ ದೇಶದಲ್ಲಿ ನಂಬಿಕೆ ಯಾವತ್ತೂ ಸಾಯಲ್ಲ. ಈ ನಂಬಿಕೆಗಳ ಮೇಲೇ ಈ ದೇಶ ನಿಂತಿರೋದು. ಈ ನಂಬಿಕೆಗಳು ಇದ್ದಿದ್ದರಿಂದನೇ ಇಷ್ಟೆಲ್ಲ ದಾಳಿಗಳು ಈ ದೇಶದ ಮೇಲೆ ನಡೆದರೂ ಕೂಡ ಹಿಂದೂ ಧರ್ಮದಲ್ಲಿ ಅಚಲವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗಿದೆ. ಇಲ್ಲಾಂದರೆ ಈ ದೇವಸ್ಥಾನಗಳು ಎಷ್ಟೊತ್ತಿಗೋ ಮುಚ್ಚಿ ಹೋಗ್ತಾ ಇತ್ತು. ರಾಮ ಮಂದಿರ ಅಲ್ಲಿ ಸ್ಥಾಪನೆಯೂ ಆಗ್ತಾ ಇರಲಿಲ್ಲ. ರಾಮ ಮಂದಿರಕ್ಕೋಸ್ಕರ ಅಷ್ಟೆಲ್ಲ ಹೋರಾಟ 500 ವರ್ಷಗಳಿಂದ ಸತತವಾಗಿ ನಡೀತಾನೂ ಇರಲಿಲ್ಲ. ನೀವೆಲ್ಲ ಮಾತಾಡ್ತೀರಂದ ತಕ್ಷಣ ಜನ ಏನು ಮೂರ್ಖರು ಅನ್ಕೊಂಡ್ಬಿಟ್ಟಿದ್ದೀರಾ? ಯಾವನೋ ಒಂದಿಷ್ಟು ಜನ ಅಲ್ಲೇನೋ ಕಡ್ಡಿ ಅಳ್ಳಾಡಿಸಿದ ಆಯ್ತರಪ್ಪ. ನಾನು ಈ ಒಂದು ವಿಚಾರದಲ್ಲಿ ಹೇಳಿ, ಮಂದಿರದ ವಿಚಾರದಲ್ಲಿ ಇಷ್ಟೆಲ್ಲ ಲೂಟಿ ಹೊಡೆದಿರೋದ್ರ ಬಗ್ಗೆ ನಿಮಗೆಲ್ಲ ಮಾತನಾಡ್ತಿದ್ದೀರಲ್ಲ, ನಾ ಖಾವುಂಗ ಖಾನೆ ದುಂಗ ಅಂತ ಹೇಳಿ ಮೋದಿ ಅವರು ಪ್ರಶ್ನೆ ಮಾಡ್ತಿದ್ದೀರಲ್ಲ. ರಾಜಕಾರಣಿಗಳು ನೀವಾಗಿಬಿಟ್ಟು ಜನರ ತೆರಿಗೆ ದುಡ್ಡಲ್ಲಿ ನೀವೆಲ್ಲ ಎಷ್ಟೆಷ್ಟು ತಿಂದಿದ್ದೀರಾ, ಯಾವ್ಯಾವ ರೀತಿಯಲ್ಲಿ ತಿಂದಿದ್ದೀರಾ, ಅದನ್ನೇನು ಹೇಳ್ತೀರಾ? ಅದು ಲೂಟಿ ಅಲ್ವಾ? ರಸ್ತೆ ನೆಟ್ಟಗಿಡಕ್ಕಾಗಿಲ್ಲ, ಗುಂಡಿಗಳನ್ನು ಬಿದ್ದಿದ್ದಾವೆ, ಅವನು ಯಾವನ್ ತಿಂದ? ಅದನ್ನ ಯಾರಾದರೂ ಮಾತಾಡಿ ನೋಡೋಣ. ಆಹಾ, ಅಲ್ಲಿ ಮಂದಿರದಲ್ಲಿ ಯಾವನೋ ಒಬ್ಬನು ಲೂಟಿ ಹೊಡೆದ ಅನ್ನೋದೆಲ್ಲ ಕಣ್ಣಿಗೆ ಕಾಣಿಸ್ತು ಹೇಳ್ತಾ ಇದ್ದೀರಾ. ಬಹಿರಂಗವಾಗಿಯೇ 40% ಅಂತ ನೀವು ಹೇಳ್ತಾ ಇದ್ದೀರಿ ಕಳೆದ ಸರ್ಕಾರದಲ್ಲಿ. ಈಗ ನಿಮ್ಮ ಸರ್ಕಾರ ಬಂದಂಥ ಟೈಮಲ್ಲಿ ಎಷ್ಟು % ಇದೆ, ಏನು % ಇದೆ, ಯಾಕೆ ಕೆಲಸಗಳಾಗ್ತಿಲ್ಲ, ಯಾಕೆ ಮಾತನಾಡ್ತಿಲ್ಲ ಯಾರು? ನಿಮ್ಮ ಗೃಹಲಕ್ಷ್ಮಿಯ ದುಡ್ಡಲ್ಲಿ ಎಲ್ಲಿ ಹೋಯಿತು 49-40 ಕೋಟಿ 100 ಕೋಟಿ? 20,000 ಅಕೌಂಟ್ಗಳಿಗೆ ಇಬ್ಬಿಬ್ಬರು ಸೇರಿ ಒಂದೊಂದು ಅಕೌಂಟ್ ಹೆಂಗೆ ಮಾಡ್ಕೊಂಡಿದ್ರು ಹೇಳಿ ನೋಡೋಣ. CAG ರಿಪೋರ್ಟ್ ಇದೆ. ಇವೆಲ್ಲ ಮಾತನಾಡೋದಿಲ್ಲ. ಅಲ್ಲಿದಾದ ತಕ್ಷಣ ಹೇಳ್ಬಿಡೋದು, ಅದು ಲೆಕ್ಕ ಸಿಗುತ್ತೆ ರೀ, ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿಮ್ಮದು ಲೆಕ್ಕ ಸಿಗುತ್ತಾ ಹೇಳಿ ಗೌರ್ಮೆಂಟಲ್ಲಿ? ಯಾವ್ಯಾವನು ಎಷ್ಟೆಷ್ಟು % ತಿಂದ, ಯಾವ್ಯಾವ ಮೂತಿಗೆ ಒರೆಸ್ಕೊಂಡು ಹೋದ ಅಂತ ಹೇಳಿ ಆಗುತ್ತಾ ಅದನ್ನು ತನಿಖೆ ಮಾಡ್ಸೋಕ್ಕೆ? ಚೆನ್ನಾಗಿದೆ. ಇವೆಲ್ಲ ಮಾತನಾಡೋಕ್ಕೆ ಭಾಳ ಸುಲಭವಾಗಿರುತ್ತೆ ಮಂದಿರಗಳ ವಿಚಾರಗಳಲ್ಲಿ. ಬೇರೆದ್ರ ಬಗ್ಗೆ ಮಾತಾಡಿ ಮನೆ ಮುಂದೆ ಬಂದು ನಿಂತ್ಕೊಳ್ತಾರೆ, ಬೇರೆ ಬೇರೆ ಇರುತ್ತೆ ಕೈಯಲ್ಲಿ. ಇನ್ನೊಂದು ಬರೋಣ. ಇದು ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಸಾಕಷ್ಟು ಹೈಡ್ರಾಮಾಗೆ ಸಾಕ್ಷಿ ಆಯಿತು. ಜಯಂತಿಯಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರನ್ನ ವೇದಿಕೆಯಿಂದ ಆಚೆ ಕಳಿಸಬೇಕು ಅಂತ ಒಂದಿಷ್ಟು ಯುವಕರು ಜಿದ್ದು ಹಿಡ್ಕೊಂಡ್ರು. ಸ್ಥಳದಲ್ಲಿ ಕೆಲ ಕಾಲ ರಣಾಂಗಣವಾಗಿ ಮಾರ್ಪಡ್ತು ಒಕ್ಕಲಿಗ ಸಮುದಾಯದ ಯುವಕರು. ಕುಮಾರಸ್ವಾಮಿ ವಿರುದ್ಧ ಅವಹೇಳನ ಮಾಡಿದ ಆರೋಪ ಹಿನ್ನೆಲೆಯಲ್ಲಿ HDK ಮತ್ತು ಸುಧಾಕರ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿ ಸಮಾರಂಭದಿಂದ ಹೊರಗೆ ಹೋಗಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರು. ಈ ವೇಳೆ ಜನರನ್ನು ನಿಯಂತ್ರಿಸಲು ಪೊಲೀಸರಿಂದ ಲಘುಲಾಠಿ ಪ್ರಹಾರ ಆಯಿತು. ಕಾರ್ಯಕ್ರಮ ಮುಗಿತಾ ಇದ್ದಂತೆ ಪ್ರದೀಪ್ ಈಶ್ವರ್ ಕಾರ್ನಲ್ಲಿ ಹೊರಟರು. ಆಗ ಕುಮಾರಸ್ವಾಮಿ ಬೆಂಬಲಿಗರು ಶಾಸಕರ ಕಾರಿಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಕಾರಿನ ರೂಫ್ ಟಾಪ್ ಏರಿದಂಥ ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ನಿಂತು ಮೀಸೆ ತಿರುವಿ ತೋಳ ತಟ್ಟಿ ಚಾಲೆಂಜ್ ಹಾಕೇ ಬಿಟ್ರು. ಕೆಲ ಉದ್ರಿಕ್ತರು ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಕೂಡ ಎಸೆದ್ರು.
ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಪ್ರದೀಪ್ ಈಶ್ವರ್ ತಾಕತ್ತಿದ್ರೆ ನನ್ನ ವಿರುದ್ಧ ನಿಂತು ಗೆದ್ದು ತೋರಿಸ್ಲಿ ಅಂತ ಸವಾಲ್ ಹಾಕಿದ್ರು. ಏನಾಯ್ತಲ್ಲಿ ನೋಡಿ. ನೀನು ಡಿ.ಕೆ ಅವ್ರನ್ನೂ ಸಹಿಸಲ್ಲ, ಚೆಲ್ವಣ್ಣನ್ನು ಸಹಿಸಲ್ಲ, OBC ಸಹಿಸಲ್ಲ. ಶೋಷಿತ ವರ್ಗದ MLA ನಾವು ಶೋಷಿತರು, ನಿಮ್ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ನಿನ್ ಚೇಲಗಳಿಗೆಲ್ಲ ಎದ್ರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡ್ಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ ನಾನ. ಕಾರ್ಯಕ್ರಮ ಆಗುವಂತ ಹಾಲಲ್ಲಿ ನೀವು ಈ ರೀತಿಯ ಪ್ರದರ್ಶನ ಮಾಡಿದ್ರೆ ನಿಮ್ ಗತಿ ಏನಾಗ್ತಾ ಇತ್ತು? ನೀವು ಹೊರಗಡೆ ಹೋಗ್ತಾ ಇದ್ರಾ? ಹೊರಗಡೆ ಬರ್ತಾನೆ ಉತ್ತರ ಕುಮಾರನ ಪೌರುಷ ತೋರ್ಸದ? ನಿಮ್ಗೊಬ್ಬರಿಗೆ ಮೀಸೆ ಇದೆಯಾ? ಒಬ್ಬರಿಗೆ ಭುಜ ಇದೆಯಾ? ಇದನ್ನ ನೀವು ತೋರಿಸ್ಕೊಡೋದು? ಇದೇನಾ ನಿಮ್ಮ ನಡವಳಿಕೆ? ಈಗ ಕುಮಾರಸ್ವಾಮಿಯವರ ಜೊತೆಗಿದ್ದಂತಹ ಅಭಿಮಾನಿಗಳು ಮಾಡಿಸಿದ್ರು, ಸುಧಾಕರ್ ಅಭಿಮಾನಿಗಳು ಮಾಡಿಸಿದ್ರು, JDSನ ಕಾರ್ಯಕರ್ತರು, BJPಯ ಕಾರ್ಯಕರ್ತರು ಏನೋ ಮಾಡಿಸಿದ್ರಲ್ವಾ ಪ್ರದೀಪ್ ಈಶ್ವರ್ ಅವ್ರಿಗೆ, ಹಂಗೆ ಧಿಕ್ಕಾರ ಕೂಗಿ ಎಲ್ಲ. ರಿವರ್ಸ್ ಸೈಡಲ್ಲಿ ಪ್ರದೀಪ್ ಈಶ್ವರ್ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ನೀವೆಲ್ಲೋ ಕಾರ್ಯಕ್ರಮಕ್ಕೆ ಹೋದಂಥ ಟೈಮಲ್ಲಿ ಇದೇ ರೀತಿ ಮಾಡಿದ್ರಿ. ಏನರಪ್ಪ ಮಾಡ್ತೀರಾ? ಏನು ದೊಡ್ಡ ವಿಚಾರನಾ? ನೀವು ಹೋಗೋ ಕಾರ್ ಮೇಲೆ ಚಪ್ಪಲಿ ಎಸೆಯೋದು, ನಿಮಗೆ ಧಿಕ್ಕಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ನಿಲ್ಲೋದೇನು ದೊಡ್ಡ ವಿಚಾರನಾ? ರಾಜಕೀಯ ಮಾಡೋಕ್ಕಿಂತದ್ದ ಈ ಲೆವೆಲಿಗೆ ರಾಜಕೀಯನ? ಅಸಹ್ಯ ಅನ್ನಿಸ್ತು ನನಗಂತೂ. ನೀವು ಯಾರಿಗೂ ಅವಮಾನ ಮಾಡಲಿಲ್ಲ. ನೀವು ಮಾಡಿರುವಂಥದ್ದು ಕೆಂಪೇಗೌಡರಿಗೆ ಅವಮಾನವನ್ನು ಮಾಡಿದ್ದು. ಇದರಲ್ಲಿ ಇವತ್ತಿರಬೇಕಾದಂಥ ಜಯಂತಿಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಂಪೇಗೌಡರ ವಿಚಾರದಲ್ಲಿ ಒಂದು ಅಭಿಮಾನ ಹುಟ್ಟೋ ರೀತಿಯಲ್ಲಿ ತಗೊಳ್ಬೇಕಾಗಿತ್ತು ವಿಶ್ವಾಸಕ್ಕೆ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಟೇಕನ್ ಫಾರ್ ಎ ಗ್ರಾಂಟೆಡ್. ನಮ್ಮ ಸಮುದಾಯಕ್ಕೆ ಮಾತ್ರ ರೀ, ಬೆಂಗಳೂರನ್ನು ಕಟ್ಟಿದವರು ಕೆಂಪೇಗೌಡರು ರೀ. ಆ ಕೆಂಪೇಗೌಡರ ಜಯಂತಿಯಲ್ಲಿ ಹೋಗ್ಬಿಟ್ಟು ಚಪ್ಪಲಿ ಎಸೆಯೋದು, ಧಿಕ್ಕಾರ ಕೂಗೋದು, ಅವರನ್ನು ಮಾತನಾಡೋಕ್ಕೆಲ್ಲ ಇಳಿಸೋದು, ಇದಾ ನಿಮ್ಮದು ಕೆಂಪೇಗೌಡರಿಗೆ ಕೊಡುವಂಥ ಮರ್ಯಾದೆ? ಇದಾ ನಿಮ್ಮ ನಾಯಕರ ಅವರು ಸಮುದಾಯದ್ದು? ಏನ್ರಿ, ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಿಮ್ಮ ರಾಜಕೀಯಗಳು? ಚೀತು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ ನಿಮ್ಮ ರಾಜಕೀಯ. ಚೀಪ್ ರಾಜಕೀಯ. ಚೀಪ್ ಅಂದರೆ ಚೀಪೆಸ್ಟ್ ರಾಜಕೀಯ. ಇದು ಅಸಹ್ಯ ಅನಿಸುತ್ತೆ. ಆಮೇಲೆ ಮಿಸ್ಟರ್ ಪ್ರದೀಪ್ ಈಶ್ವರ್ ಅವರೇ, ನೀವೆಲ್ಲ ನಿಮ್ಮನ್ನು ಟೀಕೆ ಮಾಡಿದ್ರೆ OBC ಏನು OBC ನೀವೊಬ್ಬರೇನಾ? ಗೌಡ್ರು ಅಂದರೆ ಅವರೊಬ್ಬರೇನಾ? ಕುಮಾರಸ್ವಾಮಿ ಅವರು ಬೇರೆದವ್ರು ಯಾರೂ ಇಲ್ವಾ? ಏನ್ರಿ ನೀವೆಲ್ಲ? ಅಂದರೆ ನೀವು ಒಬ್ಬರನ್ನ ಬೈದ್ಬಿಟ್ರೆ OBCಗೆಲ್ಲ ಬೈದಂಗೆ, ನೀವೇ OBCಯನ್ನು ಕರ್ಕೊಂಡು ಹೋದಂಗಿದೆ. ಬನ್ರಿ, ಹಾಗಿದ್ದಾಗ OBCಯಲ್ಲಿ ಎಷ್ಟು ಜನ ಹಿಂದುಳಿದಂಥವ್ರು ಇದ್ದಾರೆ, ಅವ್ರನ್ನ ಎಷ್ಟು ಜನ ಮೇಲೆ ಎತ್ತಿದ್ರೆ ತೋರಿಸಿ ನೋಡೋಣ. ಎಷ್ಟು ಸಮುದಾಯಗಳ ವಿಚಾರದಲ್ಲಿ ಧ್ವನಿ ಎತ್ತಿದ್ರೆ ನೋಡೋಣ. ಹಿಂದುಳಿದ ವರ್ಗಗಳಲ್ಲಿ ಎಂತೆಂಥ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೆ. ಆ ಸಮುದಾಯಗಳಿಗೆ ಯಾವ ರೀತಿಯಾದಂಥ ಬೆಲೆ ಕೊಡಿಸಿದ್ರೆ ತೋರಿಸ್ರಿ ನೋಡೋಣ. ಹೇಳ ಹೆಸರುಗಳ ಸಮುದಾಯಗಳದ್ದು. ಯಾವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ. ಕೆಲವು ತೋರಿಸೋ ಸಮುದಾಯಗಳು ಮಾತ್ರ ಇದ್ದಾವೆ. OBC ನಮಗೆಲ್ಲ ಹಿಂಗೆ ಮಾಡ್ಬಿಟ್ರು. ಯಾಕ್ರಿ ಹೇಳ್ಕೊಂಡು ಓಡಾಡ್ತೀರಾ? ಅವರಿಗೆ ಕೆಂಪೇಗೌಡರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ. ನೀವು OBC ಅಂತ ಹೇಳ್ಕೊಂಬಿಟ್ಟು ನಿಮಗೆ ಬೈದಿದ್ದನ್ನು ಇನ್ನೊಬ್ಬರಿಗೆ ಹಾಕ್ಕೊಂಡ್ಬಿಟ್ಟು ಇಡೀ ಸಮುದಾಯವನ್ನು ಮುಂದೆ ತಂದು ನಿಲ್ಲಿಸ್ಕೊಂಡ್ಬಿಡೋದು. ಇದು ರಾಜಕೀಯ. ಗಲೀಜಾಗಿ ಹೋಗ್ತಾ ಇದೆ ರಾಜಕೀಯ ಕರ್ನಾಟಕದ್ದಂತೂ. ಒಂದು ಮರ್ಯಾದೆ ಇತ್ತು ಕರ್ನಾಟಕದ ರಾಜಕೀಯಕ್ಕೆ, ಈಗ ಅದು ಇಲ್ಲ.